ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳ್ರಿ. ನಾನು ಅಡ್ಕಿಗಳ ಗ್ರಾಮದ ಬಾವಿಗಳ ಪರಿಚಯ ಕಾರ್ಯಕ್ರಮ ಮಾಡ್ಲಾಕತ್ತೀನಿ. ಈಗಾಗಲೇ 35 ಭಾಗ 1ದ 35 ಬಾವಿಗಳು ನಿಮ್ಮ ಊರಾಗ ಮಾಡೀನ್ರಿ. ಈಗ ನಾನು ಭಾಗ 2 ಇವತ್ತು ನಿಮ್ಮ ಬಾವಿ ಶುರು ಮಾಡೀನ್ರಮ್ಮ. ಇಲ್ಲಿ ಒಂದು ಬಾವಿ, ಅದಕ್ಕೆ ನೀವು ಹಿರಿಯರು ನಾನು ಪರಿಚಯ ಕಟ್ ಮಾಡಿ. ಅಮ್ಮ ನಮಸ್ಕಾರ ರೀ. ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳ್ರಿ. ನಾನು ಅಡ್ಕಿ ಗ್ರಾಮದ ಬಾವಿಗಳ ಪರಿಚಯ ಕಾರ್ಯಕ್ರಮ ಅಂತ ಮಾಡ್ಲಾಕತ್ತೀನಿ. ಈಗ ನಾನು 35 ಬಾವಿಗಳು ಮಾಡೀನಿ. ಇದು ಈಗ ಭಾಗ 2ರಲ್ಲಿ 1ನೇ ಬಾವಿ ತಗೊಂಡಿನಿ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಅನ್ನಪೂರ್ಣ ಮಾಡಿ. ಯಾವ ಊರು? ಅಡ್ಕೆ. ಈಗ ನಿಮ್ಮ ವಯಸ್ಸು ಎಷ್ಟು ಅದ ರೀ? ನಮ್ದು 75 ವಯಸ್ಸಾದ ನೋಡ್ರಿ. 75 ವಯಸ್ಸು ಅದ ರೀ. ಅಮ್ಮ ನನಗೆ ಏನಿಲ್ಲ, ಈ ಬಾವಿ ಬಗ್ಗೆ ಒಂಚೂರು ಮಾಹಿತಿ ಬೇಕಾಗಿತ್ತು. ಬಾವಿ ಬಗ್ಗೆ ನೋಡ್ರಿ, ಬಾವಿ ನೀರು ದನ ಕರ ಎಲ್ಲ ಈ ಬಾವಿದೇ ನಾವು ಕೇರಾಗಿದ್ವಿ. ಇದಿಷ್ಟು ಒಟ್ಟಾರನೇ ನಾವು ಬಳಸ್ತಿದ್ದೀವಿ ರೀ. ಈಗ ಸ್ವಲ್ಪ ನಳಗಳು ಬಂದಾಗ ಸ್ವಲ್ಪ ಕಡಿಮೆ ಆಗ್ಯದ್ರಿ. ಇದರಿಂದ ನಾವು ಎಲ್ಲ ಇದರಿಂದ ಬಾವಿಲಿಂತನೇ ತೆಗಿತೀವಿ ನೋಡಿ. ಒಂದು 4ರಿಂದ ಶುರು ಮಾಡ್ತೀವಿ. ಬಾವಿ ಖಾಲಿ ಇರ್ತಿದ್ದಿಲ್ಲ ರೀ. ಇದು ಯಾರ ಬಾವಿ ಅಂತಾರಮ್ಮ? ಇದು ಮೊದಲ ಕಂಬಾರ ಬಾವಿ ಅಂತಿದ್ರಿ, ಈಗ ದೋರಿಯರ್ ಬಾವಿ ಆಗದ್ರಿ. ಜಾಗ ತಗೊಂಡಾರಿ ದೋರಿಯರ್ರಿ. ಇದು ಎಷ್ಟು ವರ್ಷದಿಂದ ಅದ ರೀ? ಅದು 3 ತಲೆ ಮಾಡ್ತಾರ ನೋಡ್ರಿ. 3 ತಲೆಮಾರಿಂದ ಮಾಡ್ತಾರ. ಅವಾಗೆಲ್ಲ ನೀವು ತಗೋತಿದ್ರಿ? ಎಲ್ಲ ಇದೇ ನೀರು ಅಡಿಗೆಗೆ, ಕುದ್ಲಾಕ, ನೈಗೆ, ಜಳಕಾಗ, ದನಗಳಿಗೆ ಎಲ್ಲ ಇದೇ ಬಾವಿ ನೀರು ಬಳಸ್ತಿದ್ವಿ. ಹೆಂಗ್ ತಗೋತಿದ್ರಮ್ಮ ನೀರು? ಆ ಕಡೆ ಒಂದು ಗಿರಿಕಿರಿ, ಈ ಕಡೆ ಒಂದು ಗಿರಿಕಿಲಿಂತ ನೀರು ಸೇರ್ಕೊಂತೀವಿ. ಗಿರಿಕಿ ಬಿಂದಿಗೆನ ಕಟ್ತಿದ್ವಿ, ಬಕೆಟ್ ಕಟ್ಟಿ ಸೇರ್ತಿದ್ದೀವಿ. ಸೇರಿ ಬಳಸ್ತಿದ್ದೀವಿ. ಅವ ಬರೀ ಹೆಣ್ಮಕ್ಳ ನೀರು ಒಯ್ತಿದ್ರ? ಹೆಣ್ಮಕ್ಳ ಭಾಳ ಒಯ್ತಿದ್ರಿ. ದನ ಕರ ಕೊಡಿಸ್ಲಾಕ ಗಂಡ್ಸು ಮಕ್ಳು ಬರ್ತಿದ್ರಿ. ನಾವೆಲ್ಲ ಹೆಣ್ಮಕ್ಳೆ. ಅಮ್ಮ ನೀರು ಬಾವಿ ನೀರು ಚಲೋ ಅಂತೀರಿ, ಈಗ ನಳದ ನೀರು ತಗೊಂಬದ್ ಚಲೋ? ಬಾವಿ ನೀರೇ ಚಲೋ ಇದ್ದೀವ್ರಿ. ಈಗ ಹೊಸ್ದಾಗಿ ಆಗ್ಯಾವ್ರಿ. ಈಗ ನಳದ ನೀರು ಮಾಹಿತಿ ನಮ್ಗೆ ಬರೋದಿಲ್ಲ. ಬಾವಿಗೆ ಮಾಹಿತಿ ಆಗ್ಯಾರ. ಬಾವಿ ನೀರೇ ನಮ್ಗೆ ಚಲೋ ಅಂತೀವಿ ನಾವು. ಈಗ ಈ ನೀರು ಮತ್ತೆ ಮರುಬಳಕೆ ಆಗ್ಬೇಕಂತೀರ ಬೇಡ? ಅಯ್ಯ ಬಳಸ್ತೀವ್ರಿ. ಮರುಬಳಕೆಗೆ ಬಳಸ್ಲಾಕತ್ತೀವ್ರಿ. ಪೈಪ್ ಇಟ್ಟಿವಿ, ಎಲ್ಲ ಇಟ್ಟಿವಿ. ಈ ಪೈಪ್ ಹಚ್ಚಿ ತಗೋಕತ್ತೀವಿ. ಗಿರಿಕಿಗಳು ಮುರಿದಾವ. ಹಿಂದಿಕಿನವರು ಕಂಬಾರು ಬಡಿಗೆರು ಜಗ್ಗಿ ಮಂದಿದ್ದು ರೀ. ಆ ಮುರಿದಂದ್ರೆ ಬಂದು ಮಾಡ್ತಿದ್ರಿ. ಈಗ ನಾಜುಕ ಆಗ್ಯದ್ರಿ ಕಾಲ. ಈ ಕಂಬಾರು ಬಡಿಗೆರು ಕಡಿಮೆ ಆಗ್ಯದ್ರಿ. ಪೈಪ್ ಇಟ್ಟು ತಗೊಂತೀವಿ ನೋಡಿ. ಇದು ಕಟ್ಟಿದ್ ಬಾವಿ ರಮ್ಮ? ಕಟ್ಟಿದ್ರಿ. ಮನುಷ್ಯ ತೋಡಿದ್ದಾದ್ರಿ. ಮನುಷ್ಯರೇ ಕಟ್ಟಾರಿ ಹಿಂದಿಕಿನವ್ರು. ಈ ಊರಾಗ ಎಷ್ಟವ ನಿಮ್ಮ ಅಂದಾಜ್ ಪ್ರಕಾರ? ಎಷ್ಟು ಬಾವಿಗಳು ನೋಡ್ರಿ? ಅಂದಾಜ ಎಷ್ಟು ಅಂತ ಹೇಳ್ರಿ? 300 ಅಂತ ಹೇಳಿದೆ ನೋಡ್ರಿ. 300 ನಾನು ತಿಳಿದ್ರಿ. ಪ್ಯಾಟಿ ಕ್ವಾಟಿ ಹಿಡ್ಕೊಂಡು ನನ್ನ ಅಂದಾಜಿಗೆ 300 ಬಾವಿ ಇರ್ಬೋದು. ನೀರು ಹೆಂಗವರೆ? ನೀರು ಸ್ವಲ್ಪ ಉಪ್ಪಾರು ಬಾಯಿಸಿದ್ರೆ ಚಲೋ ಆಗ್ತದೆ. ಬ್ಯಾಳೆ ಗೀಳೆ ಅಡಿಗೆ ಎಲ್ಲ ಇದ್ರಲಿಂತೆ ಮಾಡ್ತೀವಿ ನೋಡ್ರಿ ನಾವು. ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಅನ್ಸೂಯ. ನಿಮ್ಮ ಮನೆ ಎಲ್ಲಿ ಬರ್ತದ? ನೀವು ನೀರು ಬಳಸಿರಿ? ಎಲ್ಲರೂ ಬಳಸ್ತೀವಿ. ಈಗನೂ ಸೇರ್ತೀರಿ? ನೀವು ಸೇರ್ದಾಗ ಬರ್ತದೆ. ಈಗಿನ ಮಕ್ಕಳು ಹೆಣ್ಮಕ್ಳಿಗೆ? ಈಗಿನ ಹುಡುಗರಿಗೆ ಬರೋದಿಲ್ಲ. ಅದಕ್ಕೆ ಅದು ಪೈಪ್ ಇಟ್ಟಾರೆ. ಅಂದ್ರೆ ನೀರು ಸೇರ್ಬೇಕಂತೀರಿ ಬೇಡ ಅಂತೀರಿ ನೀವು? ಸೇರಿದ್ರು ಗುಣಾರಿ, ಪೈಪ್ ಇಟ್ರು. ಈಗ ಈಗಿನವ್ರು ನಮ್ಮ ಹಂಗೆ ಕೆಲಸ ಮಾಡೋದಿಲ್ಲ. ಅವರು ಹಿಂಗೆ ಬಗ್ಗಿಗೆ ಕಷ್ಟ ಜಗ್ಗಿ ಕಷ್ಟ ಬೇಕಾಗಿಲ್ಲ ಅವ್ರಿಗೆ. ನಾವೊಂದು ಹಿಂದಿನ ಮೋಟ ಎಲ್ಲ ಮಾಡಿದವ್ರಿಗೆ ನೋಡ್ರಿ ಬಾಯಿ ನೀರು ಸೇರಿ ತಗೊಂಡು ಹೋಗ್ತೀವಿ. ನಿಮ್ಮ ಹೆಸರು? ನೀವು ನೀರು ಸೇದಿರಿ ಬಾಯಿಗೆ? ಎಷ್ಟು ವರ್ಷ ಸೇದಿರಿ? 25 ವರ್ಷ ಮ್ಯಾಲ ಸೇದಾವ. ಶುರು ಈ ಊರಿಗೆ ಬಂದ ಶುರು ಇಷ್ಟೇ ಇದ್ದವ್ರಿ. ಸಣ್ಣಕ್ಕಿದ್ದವ್ರಿ. ಸೇರ್ಲಾಕ ಬರ್ತಿದ್ದೇವ್ರಿ ಕಲ್ಕೊಂಡು. ಹೆಂಗ್ ಕಲ್ತ್ರಿ ನೀವು ನೀರು? ಮೊದಲು ಗಿರ್ಕಿಲಿಂದ ಸೇತಿದ್ರಿ? ಗಿರಿಕೆ ಇದ್ದೀವ್ರಿ. ಅದು ಕಡೆ ಗಿರಿಕಿತ್ತು. ಈಗ ಬಿಟ್ಟಿರಿ? ಸೇದದ್ ಬಿಟ್ಟಿರಿ? ಇಲ್ಲೇ ನೋಡ್ರಿ. ಕೇಲ್ ತುಂಬಬೇಕು. ತೊಟ್ಟಿ ದೊಡ್ಡದಿತ್ರಿ. ಅದು ದನ ಕರ ಹಗಲು ರಾತ್ರಿ ಇಲ್ಲೇ ನೋಡ್ರಿ. ಬ್ಯಾಳೆ ಹಾಕ್ತಿದ್ದೆವು. ಎಲ್ಲ ಬ್ಯಾಳೆ ಹಾಕಿ ನಾವು ತೊಗರಿ ನೀರು ಹಾಕ್ಬೇಕಂದ್ರಿ. ಈ ದೊಡ್ಡಗೆ ನಾವು ಒಗಣಸೋರು ಗೆಣಸೋರು ಎಲ್ಲ ಇಲ್ಲೇ. ನೀವೇನು ಹೇಳಕ್ ಇಷ್ಟಪಡ್ತೀರಿ ಬಾವಿ ಬಗ್ಗೆ? ಒಣಗೇ ಇಲ್ಲ ನೋಡಿ ಇದು ಬಾಯಿ. ಈಗಲೂ ಉಪಯೋಗ ಆದ್ರಿ. ಉಪಯೋಗದಿಲ್ಲ ಅಂತಾಗಲ್ಲ. ರೂಪಾಯಿದಾಗ ಆಟನೇ ಉಪಯೋಗ ಆದ. ಅವಾಗ 100 ಭಾಗ ಇದ್ರೆ ಈಗ 50 ಭಾಗನ ಆದ ನೋಡ್ರಿ. ಏನಿಲ್ಲಮ್ಮ, ನಾನು ನಿಮ್ಮ ಊರಿಗೆ ಟೀಚರ್ ಆಗಿ ಬಂದು ಒಂದು ಸಣ್ಣದ ಹೆಜ್ಜೆ ಇಟ್ಟಿ ನಾನು. ಏನ ಅಂದ್ರೆ ಈ ಊರಲ್ಲಿ ಸುಮಾರು ನನ್ನ ಪ್ರಕಾರ 200 ಬಾವಿ ಅಂತ ಹೇಳ್ಯಾರ.
ಅದಕ್ಕೆ ನಾನೀಗ ಇದು ಮಾಡ್ಲಕತ್ತಿದ್ 36ನೇ ಬಾವಿ. ಈ ಬಾವಿಲಿಂದ ಒಂದು ಪುಸ್ತಕ ಮಾಡ್ಬೇಕು ಅಂತ ನಿಮ್ಮೆಲ್ಲ ಗಮನಕ್ಕೆ ತರ್ಲಕತ್ತೀನಿ. ಯಾಕಂತಂದ್ರೆ ಈಗಿನ ಮಕ್ಕಳಿಗೆ ಬಾವಿ ಅಂದ್ರೆ ಗೊತ್ತಿಲ್ಲ, ಮಂತಣಿ ಅಂದ್ರೆ ಗೊತ್ತಿಲ್ಲ, ನೀರ್ ಸೇದೋದು ಹೆಂಗಂತ ಗೊತ್ತಿಲ್ಲ. ಆಮೇಲೆ ನೀರು ಬಹಳ ಒಂದೊಂದು ಊರಾಗ ಒಂದೇ ಬಾವಿ ಇಲ್ಲ, ಇಲ್ಲಿ ಇಷ್ಟೊಂದು ಬಾವಿ ಅವ ಅಂತಂದ್ರೆ ಈ ನೀರ್ ಬಳಕೆ ಆಗ್ಲಿ ಅಂತ ನನ್ನ ಉದ್ದೇಶ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಸಹಕಾರ ಕೊಡ್ತೀವಿ ನೋಡ್ರಿ. ನಮ್ಗೆ ತಿಳಿದೋಟ ಎಲ್ಲ ಸಹಕಾರ ಕೊಡ್ತೀವಿ ನಾವು. ಸಹಕಾರ ಕೊಟ್ರಿ ಅಂತಂದ್ರೆ ನಾನು ಇದೊಂದಿಟ್ಟು ಒಂದು ಹೆಜ್ಜೆ ಇಡ್ತೀನಿ. ನಿಮ್ಮ ಊರಿನ ಬಾವಿಗಳೆಲ್ಲನೂ ಬಳಕೆ ಆಗ್ಲಿ ಅಂತೇಳಿ ಕೆಲಸ ಬಾಯಿ ನೀರು ಬಳಕಿಲ್ಲ ಅಂತ ಈ ಊರಾಗ ಇಲ್ಲೇ ಇಲ್ರಿ. ಎಲ್ಲ ಬಾವಿಗಳು ಬಳಕಿನೇ ಅವ್ರಿ ಈ ಊರಾಗ. ಅದಕ್ಕೆ ಅಮ್ಮ ನಾನು ಬೇಸಿಗೆ ಒಳಗೆ ಒಂದೊಂದು ಊರಾಗ ಕುಡಿಲಕ್ ನೀರು ಸಿಗಲ್ಲ, ಇಲ್ಲೆಲ್ಲ ಇಷ್ಟೊಂದು ನೀರು. ಇವು ಎಷ್ಟು ಆಳ ಅದ ಅಂತ ಹೇಳ್ತೀರಿ ನೀವು? ಅದ ನೋಡ್ರಿ ಎಷ್ಟಾಗತ್ತಿ, 50 ಫೀಟ್ ಒಳಗೆ. ಈಗ ಮಳೆ ಬಂತಪ್ಪ ಅಂದ್ರೆ ಇಲ್ಲಿ ಹಿಂಗ ಬುಗ್ಗಿ ನೀರು ತಗೋತೀವಿ. ಎರಡೇ ಜಟಿಗೆ ಬರ್ತಾವೆ, ಅವರ್ ಬರ್ತಾವ ನೋಡ್ರಿ ನೀರು. ಬೇಸಿಗೆ ಕಾಲದಾಗ ನೀರೇ ಸಿಗ್ತಿದ್ರಿ. ಆ ಕಡೆ ಒಂದು ಇಷ್ಟು ತೆಗ್ಗಾದ್ರಿ, ಆ ಕಡೆ ಒಂದು ಇಷ್ಟು ತೆಗ್ಗಾದ್ರಿ. ಆ ತೆಗ್ಗು ತುಂಬಿದಂಗ ಬೆಳಗಟ ನಿದ್ದೆ ಮಾಡ್ಲಾರಂಗ ತೆಗ್ಗು ತುಂಬಿದ್ರೆ 2 ಕಡೆ ಒಯ್ಬೇಕ್ರಿ ನಾವು. ಮತ್ತೆ ಬರೋದು ಯಾರು ನೋಡೋದು 2 ಕಡೆ ಬೆಳಗಟ ನೀರು ಹೋಗ್ತೀವಿ. ಇಲ್ಲಿ ನೀರು ತರೋಗ್ಲಿಕ್ಕೆ ಗಿಲ್ಲೊಂದು ಆದ್ರಿ ಬಾಯಿ, ಅಲ್ಲಿ ಹೋಗಿ ತಗೊಂಬರ್ತೀವಿ. ನೀವು ಒಂಚೂರು ಒಂದು ಮಾತಾಡ್ತೀರಿ? ನಾವು ಒಂದು ಸಣ್ಣ ಮಕ್ಕಳು ಸಣ್ಣ ಮಕ್ಕಳು, ಅದಕ್ಕೆ ಸಣ್ಣ ಮಕ್ಕಳಿಗೆ ನಾವು ಹೇಳಕತ್ತೀವಲ್ರಿ. ಅಕ್ಕನ ಮುಂದೆ ಕುಂದ್ಕೊಂಡು ಕೇಳಿ ಹೇಳಕತ್ತೀವಿ ಅಂತ ತಿಳ್ಕೊಳ್ಳಿ. ಅಷ್ಟೇ ಅಷ್ಟೇ. ಅದಕ್ಕೆ ನಮಗೇನಿಲ್ಲಮ್ಮ, ನಿಮ್ಮೆಲ್ಲರೂ ಸಹಕಾರದಿಂದ ಕೆಲಸ ಏನು ಮಾಡೋದು ನಾವು ಮಾಡಿ ಸಹಾಯ ಆಗ್ತೀವಿ ನೋಡ್ರಿ. ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ಬಾವಿ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೆ ತುಂಬ ಧನ್ಯವಾದ.